ವಿದ್ಯುತ್ ಮೀಟರ್ಗಳಲ್ಲಿ ನಿಗದಿತ ದಿನಾಂಕದಿಂದ ನಿಗದಿತ ದಿನಾಂಕದವರೆಗೂ ಬಳಕೆ ಆಗಿರುವಂತಹ ವಿದ್ಯುತ್ ಯೂನಿಟ್ ಸಂಖ್ಯೆಯನ್ನು ಆಧರಿಸಿ ಮೀಟರ್ ರೀಡ್ ಮಾಡಲಾಗ್ತಾ ಇತ್ತು. ಸಂಬಂಧಪಟ್ಟ ಬಿಲ್ಲನ್ನು ಗ್ರಾಹಕರಿಗೆ ನೀಡಿ ಪಾವತಿಸುವಂತೆ ಸೂಚಿಸಲಾಗ್ತಿತ್ತು. ಆದರೆ ಆಗಸ್ಟ್ನಲ್ಲಿ ಬೆಸ್ಕಾಂ ಮೀಟರ್ ರೀಡರ್ಗಳಿಗೆ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗೆ ಮೊನ್ನೆ ಆಯ್ಕೆ ಮಾಡಿರುವ ಕುರಿತು UHID ಸ್ಟಿಕ್ಕರ್ ಅಂಟಿಸುವ ಜವಾಬ್ದಾರಿ ನೀಡಿದ ಕಾರಣ ಎಲ್ಲ ಮೀಟರ್ ರೀಡರ್ಗಳು ಸ್ಟಿಕ್ಕರ್ ಅಂಟಿಸುವ ಕೆಲಸದಲ್ಲಿ ನಿರತರಾಗಿದ್ದರು. ಮೀಟರ್ ರೀಡಿಂಗ್ ತಡವಾಗಿ ಹೋಗಿದ್ದ ಕಾರಣ 30 ದಿನದ ಬಳಕೆಯನ್ನು ಪರಿಗಣಿಸಿ ಬಿಲ್ ಜನರೇಟರ್ ಅನ್ನು ಮಾಡಲಾಗಿದೆ. ಆದರೆ 35ರಿಂದ 40 ದಿನಗಳ ಬಳಕೆಗೆ ಬಿಲ್ ಮಾಡಿದ್ದು ಮಾಸಿಕ 200 ಯೂನಿಟ್ಗಿಂತ ಬಳಕೆ ಹೆಚ್ಚಾಗಿದ್ದು ಪ್ರತಿ ತಿಂಗಳು ಗೃಹಜ್ಯೋತಿ ಫಲಾನುಭವಿ ಆಗುತ್ತಿದ್ದ ಗ್ರಾಹಕರು ಪೂರ್ಣ ಮೊತ್ತ ಭರಿಸುವಂತಾಗಿದೆ. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗೆ ಮನೆಗಳನ್ನು ಗುರುತಿಸಿ ಪಟ್ಟಿ ಮಾಡುವ ಕೆಲಸದಲ್ಲಿ ಬೆಸ್ಕಾಂ ಮೀಟರ್ ರೀಡರ್ಗಳು ತಲ್ಲೀನರಾಗಿದ್ದ ಪರಿಣಾಮ ತಡವಾಗಿ ಮೀಟರ್ ರೀಡಿಂಗ್ ನಡೆದಿದ್ದು ಬಿಲ್ನಲ್ಲಿ ವಿದ್ಯುತ್ ಬಳಕೆ ಹೆಚ್ಚಾಗಿ ಹಲವು ಗ್ರಾಹಕರಿಗೆ ಗೃಹಜ್ಯೋತಿ ಪ್ರಯೋಜನ ಸಿಗದಂತಾಗಿದೆ. ಬಿಲ್ನಲ್ಲಿ 30 ದಿನಗಳ ಹಿಂದೆ ತೋರಿಸಿದ್ರೂ ಹಲವು ಗ್ರಾಹಕರಿಗೆ ಏಕಾಏಕಿ ಬಳಕೆ ಪ್ರಮಾಣದಲ್ಲಿ ಏರಿಕೆ ದಾಖಲಾಗಿದ್ದು ಎಡವಟ್ಟಿಗೆ ಗ್ರಾಹಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.